ಯುವರಾಜ್ ಕುಮಾರ್ ಡೈವರ್ಸ್ ಸಂಬಂಧಪಟ್ಟಂತೆ ವಕೀಲರು ನಮ್ಮ ಜೊತೆಲಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತಾನೆ. ಸರ್, ಈಗಾಗಲೇ ನಟ ಯುವರಾಜ್ ಕುಮಾರ್ ಅವರು ಒಂದು ಪಿಟಿಷನ್ ಅನ್ನ ಡೈವರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಪಿಟಿಷನ್ ಅಲ್ಲಿ ಈಗಾಗಲೇ 54 ಪುಟಗಳ ಒಂದು ಪಿಟಿಷನ್ ಅಪ್ಲೈ ಮಾಡಲಾಗಿದೆ ಕೋರ್ಟ್ಗೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಪಿಟಿಷನ್ ಅಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಅಂತ? ಈ ಪಿಟಿಷನ್ ಅಲ್ಲಿ ತುಂಬಾ ಅಂಶಗಳು ಉಲ್ಲೇಖ ಆಗಿವೆ. ಹೇಗೆ ಅವರು ಮದುವೆ ಮುಂಚೆ ಮೀಟ್ ಆದರು, ಅವರ ರಿಲೇಷನ್ಶಿಪ್ ಹೇಗಿತ್ತು, ಅವಳು ಹೇಗೆ ಎಂಟೈರ್ ಫ್ಯಾಮಿಲಿ ಬಿಸ್ನೆಸ್ ಫ್ಯಾಮಿಲಿಯನ್ನು ಕಂಟ್ರೋಲ್ ತಗೊಳ್ಳಿಕ್ಕೆ ನೋಡಿದರು, ಅದಾದ ನಂತರ ಮದುವೆ ಆದ ನಂತರ ಯಾವ ರೀತಿ ಅವರ ಬಿಹೇವಿಯರ್, ಹೇಗೆ ಅವರು ರಾಘವೇಂದ್ರ ರಾಜ್ಕುಮಾರ್ ಆಗಲಿ ತಂದೆ ಮತ್ತು ಅವರ ವೈಫ್ ಆಗಲಿ ಇಲ್ಲದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಆಗಲಿ ಎಲ್ಲರನ್ನು ಹೇಗೆ ಇನ್ಸಲ್ಟ್ ಮಾಡಲಿಕ್ಕೆ ಹೇಳಿದರು. ಮತ್ತು ಏನು ಹೇಳ್ತಾ ಅಂತ ಹೇಳಿದರೆ, ನಾನು ನೆಕ್ಸ್ಟ್ ಪಾರ್ವತಮ್ಮ ರಾಜ್ಕುಮಾರ್ ಆಫ್ ದ ಫ್ಯಾಮಿಲಿ ಅಂತ ಹೇಳಿ ಕಂಟ್ರೋಲ್ ತೆಗಿಲಿಕ್ಕೆ ನೋಡಿದ್ರು ಎಲ್ಲ ಬಿಸ್ನೆಸ್ಸನ್ನು. ಹಾಗೆಲ್ಲ ಬಿಸ್ನೆಸ್ಸನ್ನು ಕಂಟ್ರೋಲಿಗೆ ತೋರು ಮಾಡಿದ್ರು. ಮತ್ತು ನನಗೆ ಹೇಗಾದರೆ ಒಬಿಡಿಯೆಂಟ್ ಆಗಿರಲಿಲ್ಲ, ಅವಳು ವೈಫ್ ಆಗಿ ನನಗೆ ಒಬಿಡಿಯೆಂಟ್ ಆಗಿರಲಿಲ್ಲ. ನನ್ನ ಬಗ್ಗೆ ಸುಮ್ಮನೆ ತೊಂದರೆ ಮಾಡಿಕೊಂಡು, ನನ್ನ ಬಗ್ಗೆ ಇನ್ಸಲ್ಟ್ ಮಾಡಿಕೊಂಡು, ನನ್ನ ಬಗ್ಗೆ ಯಾವಾಗಲೂ ಡೌಟ್ ಮಾಡೋದು ಇದೇ ಅವಳದು. ಸರ್, ಮುಖ್ಯವಾಗಿ ಇಷ್ಟು ದೊಡ್ಡ ಕುಟುಂಬ, ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ದೊಡ್ಡ ಕುಟುಂಬ ಅಂತಂದರೆ ಆ ಒಂದು ಕುಟುಂಬ ಅಥವಾ ಇಷ್ಟು ದೊಡ್ಡ ಮನೆ ಅಂತ ಹೇಳಿ ಹೆಸರಿರುವಂತಹ ಕುಟುಂಬ. ಈ ಕುಟುಂಬಕ್ಕೆ ಒಂದು ಹೆಣ್ಣನ್ನು ತರಬೇಕಾದ್ರೆ ಬ್ಯಾಕ್ಗ್ರೌಂಡ್ ಚೆಕ್ ಆಗಿರಲಿಲ್ವಾ, ಅಥವಾ ಪ್ರಾರಂಭದಲ್ಲೇ ಈ ರೀತಿಯಾದಂಥ ಪ್ರಾಬ್ಲಮ್ಸ್ ಶುರುವಾದಾಗ ಕುಟುಂಬದವರು ಯಾರು ಮಾತಾಡಿರ್ಲಿಲ್ವಾ, ಹೇಗೆ ಸರ್? ಇಲ್ಲ, ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದ್ದೀವಿ. ಏನಂತ ಹೇಳಿದರೆ, ಅವಳು ಒಂದು ಫ್ರೆಂಡ್ ಥರ ಬಂದಳು, ಫ್ಯಾಮಿಲಿ ಒಳಗಡೆ ಫ್ರೆಂಡ್ ಥರ ಬಂದು ಎಲ್ಲ ಕಂಟ್ರೋಲ್ ತಗೊಳ್ಳಿಕ್ಕೆ ನೋಡಿದ್ರು. ಫಸ್ಟ್ ನಮ್ಮ ಗುರು ಇದ್ದಾರೆ, ಗುರುನ ದೊಡ್ಡ ಅಣ್ಣ ಇದ್ದಾನೆ, ಅವನಿಗೆ ಟ್ರೈ ಮಾಡಿದ್ರು ಮದುವೆ ಆಗಲಿಕ್ಕೆ, ಅದರಲ್ಲಿ ಸಕ್ಸೀಡ್ ಆಗಿಲ್ಲ. ನಂತರ ಸ್ಲೋಲಿ ನನ್ನ ಹತ್ರ ಬಂದು ಕಂಟ್ರೋಲ್ ತಗೊಂಡು ಒಂದು ಏನಂತ ಹೇಳಿದರೆ ಎಲ್ಲ ಫ್ಯಾಮಿಲಿಯಲ್ಲಿ ಒಂದು ಕ್ರಿಯೇಟ್ ಮಾಡಿದರು, ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದರು. ಏನಂತ ಹೇಳಿದರೆ, ನಾನು ಕಂಪ್ಲೀಟ್ ಕಂಟ್ರೋಲ್, ನಮ್ಮನ್ನೆಲ್ಲ ಹ್ಯಾಂಡಿಕ್ಯಾಪ್ ಮಾಡಿದರು. ರಾದರ್ಶಿ ಹ್ಯಾಂಡಿಕ್ಯಾಪ್ ಎವ್ರಿ ಒನ್ ಇನ್ ದ ಫ್ಯಾಮಿಲಿ, ಹ್ಯಾಂಡಿಕ್ಯಾಪ್ ಮಾಡಿಕೊಂಡು ನಂತರ ಫುಲ್ ಕಂಟ್ರೋಲ್ ತಗೊಂಡು ಮದುವೆ ಆದ ನಂತರ ಇಲ್ ಟ್ರೀಟ್ ಮಾಡೋಕ್ಕೆ ಶುರು. ನನ್ನ ಫ್ಯಾಮಿಲಿಯನ್ನು ನಮ್ಮ ಫ್ಯಾಮಿಲಿ ಸಪ್ರೇಟ್ ಮಾಡೋಕ್ಕೆ ಹೋದರು, ನನ್ನ ತಮ್ಮನ್ನು ಸಪ್ರೇಟ್ ಮಾಡೋಕ್ಕೆ ಹೋದ್ಲು. ತಮ್ಮ ಎಲ್ಲ ಬಿಟ್ಟು ಮೈಸೂರಲ್ಲಿ ಹೋಗೋಕ್ಕೆ ಅಣ್ಣ ಮೈಸೂರಲ್ಲಿ ನಿಲ್ಲೋಕ್ಕೆ ಶುರು ಮಾಡಿದ. ಇವಳಿಂದಾಗಿ ನನ್ನ ಫ್ಯಾಮಿಲಿ ಎಲ್ಲ ಕಂಟ್ರೋಲ್ ಮಾಡೋಕ್ಕೆ ನೋಡಿದ್ರು. ಒಂದಲ್ಲ ಒಂದು ರೀತಿ ನನ್ನ ಮೇಲೆ ಒತ್ತಡ ಹಾಕಿ ಮತ್ತು ಅಕಾಡೆಮಿಯಲ್ಲಿ ಕೂಡ ಪ್ರಾಬ್ಲಮ್ ಇರುವಾಗ, ಇವಳು ಇಲ್ಲಿಗಲಿ ಹಣ ಕೊಡುವಾಗ ಇನ್ನೊಂದು ಪಾರ್ಟ್ನರ್ ಹೇಳಿದರು ಹೀಗೆ ಆಗ್ತಾ ಇದೆ ಅಂತೇಳಿ. ನಾನು ಇವಳನ್ನು ಕ್ವಶನ್ ಮಾಡುವಾಗ ಇವಳು ಅದಕ್ಕೆ ಆನ್ಸರ್ ಏನು ಕೊಟ್ಟಿಲ್ಲ. ಹೀಗೆ ಇವತ್ತು ಏನು ಕ್ರೂಯಲ್ಟಿ ಇದೆಯಾ ಒಂದೇ ದಿವಸದಲ್ಲಿ ಬಂದಿಲ್ಲ. ಇದು 2008ಇಂದ, ಇಲ್ಲಾಂದರೆ 2008ಇಂದ ಯಾವ ರೀತಿ ನಾನು ಸಫರ್ ಆಗಿದ್ದೀನಿ ನಾನೆಲ್ಲ ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ದೆ. ಇನ್ನೊಂದು ವಿಚಾರ ಆದರೆ, ರಾಜ್ಕುಮಾರ್ ಅಕಾಡೆಮಿ ಮತ್ತು ಲರ್ನಿಂಗ್ ಆ್ಯಪಿಂದ ಕೂಡ ಸಾಕಷ್ಟು ಹಣವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿ, ಯಾವ ರೀತಿಯಾದಂಥ ಹಣ ಪಡ್ಕೊಂಡಿದ್ರು? ಅಕ್ರಮವಾಗಿ ಏನಾದರೂ ಪಡ್ಕೊಂಡಿದ್ರೆ ಅಥವಾ ಅದರಲ್ಲಿ ಪಾರ್ಟ್ನರ್ಶಿಪ್ ಏನಾದರೂ ಇತ್ತಾ? ಪಾರ್ಟ್ನರ್ಶಿಪ್ ಇತ್ತು. ಅವಳು ಶಿ ಈಸ್ ಅ ಪಾರ್ಟ್ನರ್. ಅವಳು ಏನು ಮಾಡಿದ್ಲು, ಅದರಲ್ಲಿ ಏನು ಹಣ ಇದೆಯಾ ಇಲ್ಲಿಗಲಿ ಅವಳ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾಳೆ. ಎಷ್ಟು ಹಣ? ಆಲ್ಮೋಸ್ಟ್ 4.5 ಕೋಟಿ ಹತ್ತಿರ ಟ್ರಾನ್ಸ್ಫರ್ ಆಗಿದೆ. ಸರ್, ಮಕ್ಕಳ ವಿಚಾರವಾಗಿ ಹೇಳ್ತಾ ಇದ್ರಿ, ಮಕ್ಕಳ ವಿಚಾರವಾಗಿ ಅಂದರೆ ಈ ಕರ್ನಾಟಕದಲ್ಲಿ ಇದ್ರೆ ಬೇಡ, US ಅಲ್ಲಿ ಇದ್ರೆ ಬೇಕು ಅಂತ, ಈ ವಿಚಾರ ಆ ಥರ ಏನು ಹೇಳಿದೆ ಅಂತ ಹೇಳಿದ್ರೆ, ನಾನು ಅವಳಿಗೆ ಫ್ಯಾಮಿಲಿ ಮಾಡ್ಕೊ, ನಿನ್ನ ವಯಸ್ಸು 35 ಆಗ್ತಾ ಇದೆ, ಮತ್ತು ಒಂದು 36, 37 ನಂತರ ಕನ್ಸ್ಯೂಮ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ, ನಾವು ಫ್ಯಾಮಿಲಿ ಮಾಡುವ ಅಂತ ಹೇಳಿದೆವು. ಅವಳ ಹತ್ರ ಏನು ರೆಡಿ ಇರಲಿಲ್ಲ. ರೆಡಿ ಇದ್ಲು. ಏನಂತೇಳಿ, US ಅಲ್ಲಿ ಸೆಟ್ಲ್ ಆಗು, ಇಲ್ಲಿ ಇದ್ದರೆ ನಾನು ಮಕ್ಕಳು ಮಾಡ್ತೀನಿ, ನನ್ನ ಮಕ್ಕಳನ್ನು ಕರ್ನಾಟಕದಲ್ಲಿ ಬೆಳೀಲಿಕ್ಕೆ ಬಿಡಲ್ಲ, ಅವರು ಕರ್ನಾಟಕದಲ್ಲಿ ಬೆಳೆಯಿದ್ರೆ ಇಲ್ಲ ನಿನ್ನ ಥರನೇ ಆಗ್ತಾರೆ, ಹಾಗೆ ನನಗೆ ಇನ್ಸಲ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ನಾನು ಅದಕ್ಕೆ ಏನಮ್ಮ, ನಂದು ಕೆರಿಯರ್ ಇಲ್ಲಿದೆ, ನನ್ನ ಫಿಲ್ಮ್ ಇಂಡಸ್ಟ್ರಿ, ನನ್ನ ಫ್ಯಾಮಿಲಿ ಎಲ್ಲ ಇಲ್ಲಿದೆ, ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಫೈನಲ್ ಆಗಿ ಈ ಒಂದು ಕೇಸ್ ಎಷ್ಟು ದಿನಗಳು ಮುಗಿಯುತ್ತೆ ಅಥವಾ ಮುಂದಿನ ಪ್ರಕ್ರಿಯೆಗಳು ಯಾವ ರೀತಿಯಾಗಿರುತ್ತೆ ಸರ್? ಇದು ಕೇಸ್ ಒಂದು 2 ವರ್ಷದಲ್ಲಿ ಮುಗಿಬೋದು. ಅದು ಕೋರ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನಂತ ಹೇಳಿದ್ರೆ, ಯೂಶುವಲಿ ಒಂದು ಡಿವೋರ್ಸ್ ಕೇಸ್ಗಳೊಂದು 2-2.5 ವರ್ಷ ಕೋರ್ಟಲ್ಲಿ ನಡೀತಾ ಇರುತ್ತೆ. ಅಂದ್ರೆ ಮುಂದಿನ ಪ್ರಕ್ರಿಯೆ ಏನೇನಾಗಿರುತ್ತೆ ಸರ್? ಯಾವ ಮುಂದಿನ ಪ್ರಕ್ರಿಯೆ ಅಂತ ಹೇಳಿದ್ರೆ, ಅವಳು ಎಪಿಯರ್ ಆಗಬೇಕು ಕೋರ್ಟ್ ಮುಂದೆ, ಅವಳು ವಕಾಲತ್ ಹಾಕಬೇಕು. ವಕಾಲತ್ ಹಾಕಿದ ನಂತರ ಮೀಡಿಯೇಷನ್ ಅಂತ ಇದೆ. ಮೀಡಿಯೇಷನಲ್ಲಿ ಮೀಡಿಯೇಟರ್ ಇರ್ತಾರೆ, ರೀಕನ್ಸಿಲೇಷನ್ ಮಾಡೋಕ್ಕೆ ನೋಡ್ತಾರೆ, ಏನಾದರೂ ಸರಿ ಮಾಡುವ ಚಾನ್ಸಸ್ ಇದೆಯಾ, ಸರಿ ಹೋಗೋ ಚಾನ್ಸಸ್ ಇದೆ ಅಂತೇಳಿ. ಸರಿ ಹೋಗೋ ಚಾನ್ಸಸ್ ಇಲ್ಲದಿದ್ದರೆ ಮತ್ತೆ ಪುನಃ ಕೋರ್ಟಿಗೆ ಹೋಗುತ್ತೆ. ಅವಳು ಅಬ್ಜೆಕ್ಷನ್ಸ್ ಹಾಕಬೇಕು. ಅಬ್ಜೆಕ್ಷನ್ಸ್ ಹಾಕಿದ ನಂತರ ನಮ್ಮದು ಎವಿಡೆನ್ಸ್ ಹಾಕಬೇಕು, ಕ್ರಾಸ್ ಎಕ್ಸಾಮಿನೇಷನ್, ಅವಳ ಎವಿಡೆನ್ಸ್, ಅವಳ ಕ್ರಾಸ್ ಎಕ್ಸಾಮಿನೇಷನ್ ಅಂತ ಆರ್ಗ್ಯುಮೆಂಟ್ ಎಲ್ಲ ಸೇರಿಕೊಂಡು ಒಂದು ಅಪ್ರಾಕ್ಸಿಮೇಟ್ ಒಂದು 2-2.5 ವರ್ಷ ಆಗ್ಬೋದು. ಇದು ಯಾವುದೇ ಕಾಲಕ್ಕೂ ಸರಿಯಾಗೋ ಪ್ರಕ್ರಿಯೆ ಇಲ್ವಾ ಸರ್? ಗೊತ್ತಿಲ್ಲ ಸರಿ ಆಗೋದು ಅಂತ ಹೇಳಿದ್ರೆ, ಅವಳಿಗೆ ನನ್ನ ಜೊತೆ ನಿಲ್ಲಕ್ಕೆ ಇಷ್ಟ ಇಲ್ಲ. ಅವಳೇನು ಲೀಗಲ್ ನೋಟಿಸ್ ರಿಪ್ಲೈ ಕೊಡುವಾಗಲೂ ಅವಳು ಅದೇ ರೀತಿ ಹೇಳಿದ್ದಾಳೆ. ಬಿಕಾಸ್ ನನಗೆ ಇಷ್ಟೊಂದು ಇನ್ಸಲ್ಟ್ ಆಗಿದೆ ರಿಲೇಷನ್ಶಿಪ್ಪಲ್ಲಿ, ನಾನು ಮಾನಸಿಕವಾಗಿ ನನ್ನ ಮನಸ್ಸು ಹೋಗ್ತಾ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.